ಭಾರತ ಪಾಕಿಸ್ತಾನದ ಗಡಿಯಲ್ಲಿರುವ ಅಟಾರಿ ಪಾಯಿಂಟ್ನಲ್ಲಿ ಸಾಂಪ್ರದಾಯಿಕವಾಗಿ ನಡೆಯುತ್ತಿದ್ದ ಬೀಟಿಂಗ್ ರಿಟ್ರೀಟ್ ಪಹಲ್ಗಾಮ್ ಉಗ್ರರ ದಾಳಿ ನಂತರ ಸ್ಥಗಿತಗೊಂಡಿತ್ತು. ಆದರೆ ಈಗ ಉಭಯ ದೇಶಗಳ ನಡುವೆ ಕದನ ವಿರಾಮ ಹಿನ್ನೆಲೆಯಲ್ಲಿ ಮತ್ತೆ ಆರಂಭವಾಗಿದೆ. ಆದರೆ ಈ ಮೊದಲಿನಂತೆ ಪರೇಡ್ ನಂತರ ಯಾವುದೇ ಹ್ಯಾಂಡ್ ಶೇಕ್ ಇಲ್ಲಿ ಇರುವುದಿಲ್ಲ. ಭಾರತದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ದೆಹಲಿ ನಿವಾಸಕ್ಕೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಭೇಟಿ ಕೊಟ್ಟರು. ದೇವೇಗೌಡರ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಶುಭಾಶಯ ಕೋರಿದ್ರು. ಈ ವೇಳೆ ಉಪರಾಷ್ಟ್ರಪತಿಯವರ ಪತ್ನಿ ಧನ್ಕರ್ಗೆ ಸಾಥ್ ಕೊಟ್ರು. ರಾಹುಲ್ ಗಾಂಧಿ ಬಗ್ಗೆ ಟ್ವೀಟ್ ಮಾಡಿದ್ದ ಬಿಜೆಪಿ ನಾಯಕ ಅಮಿತ್ ಮಾಳವಿಯಾಗೆ ಕಾಂಗ್ರೆಸ್ ನಾಯಕ ಪವನ್ ಖೇರಾ ತಿರುಗೇಟನ್ನ ನೀಡಿದ್ದಾರೆ. ಈ ಹಿಂದೆ ಜನತಾ ಪರಿವಾರದ ಮೊರಾರ್ಜಿ ದೇಸಾಯಿಗೆ ಪಾಕಿಸ್ತಾನ ನಿಶಾನೆ ಪಾಕಿಸ್ತಾನ ಗೌರವ ನೀಡಿತ್ತು. ಅಭಿ ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಈಗ ಭಾರತದ ದಾಳಿಯ ಬಗ್ಗೆ ಮುನ್ನೆಚ್ಚರಿಕೆ ನೀಡಿರುವ ಜೈಶಂಕರ್ಗೆ ನೀಡ್ತಾರೆ. ಹಾಗೇನೆ ಕರಾಚಿಗೆ ಹೋಗಿದ್ದ ಅಡ್ವಾನಿ ಮತ್ತು ಲಾಹೋರ್ಗೆ ಕರೆಯದೆ ಹೋಗಿದ್ದ ಮೋದಿಗೂ ನೀಡ್ತಾರೆ ಅಂತ ತಿರುಗೇಟನ್ನ ನೀಡಿದ್ದಾರೆ. ದೇಶದಲ್ಲಿ ಈಗ ಗ್ಯಾರಂಟಿಗಳ ಮಹಾಪೂರ ಹರಿಯುತ್ತಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಆರಂಭಿಸಿದ ನಂತರ ಇತರ ರಾಜ್ಯಗಳಲ್ಲೂ ಗ್ಯಾರಂಟಿ ಹವಾ ಎದ್ದಿದೆ. ಈಗ ಕೆಲವೇ ದಿನಗಳಲ್ಲಿ ಚುನಾವಣೆ ನಡೆಯಲಿರುವ ಬಿಹಾರದಲ್ಲಿ ಸದ್ದು ಮಾಡ್ತಿದೆ. ಲಾಲು ಪ್ರಸಾದ್ ಅವರ ರಾಷ್ಟ್ರೀಯ ಜನತಾದಳದ ನಾಯಕ ತೇಜಸ್ವಿ ಯಾದವ್ ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ 500 ರೂಪಾಯಿಗೆ ಗ್ಯಾಸ್ ಸಿಲಿಂಡರ್, 200 ಯೂನಿಟ್ ಉಚಿತ ವಿದ್ಯುತ್ ಹಾಗೂ ಮಹಿಳೆಯರಿಗೆ ಮಾಹಿ ಬಹನ್ಮಾನ್ ಹೆಸರಿನಲ್ಲಿ ತಿಂಗಳಿಗೆ 2500 ರೂಪಾಯಿ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ಭಾರತದ ದಕ್ಷಿಣ ಭಾಗದಲ್ಲಿ ಸತತ ಮಳೆಯಾಗ್ತಿದೆ. ಆದ್ರೆ ಉತ್ತರ ಭಾರತದಲ್ಲಿ ಮಾತ್ರ ಇದು ಉಲ್ಟಾ. ಉತ್ತರ ಭಾರತದ ಹಲವೆಡೆ ತಾಪಮಾನದಲ್ಲಿ ಭಾರಿ ಏರಿಕೆ ಆಗಿದೆ. ರಾಜಸ್ಥಾನದ ಜೈಪುರ್, ಜೈಸಲ್ಮೇರ್ ಸೇರಿದಂತೆ ಹಲವೆಡೆ ತಾಪಮಾನದಲ್ಲಿ ಏರಿಕೆ ಆಗಿದೆ. ಜನರು ಬಿಸಿಲಿನ ಝಳಕ್ಕೆ ತತ್ತರಿಸಿ ಹೋಗಿದ್ದಾರೆ. ವಿಶ್ವದ ಸೂಪರ್ ಪವರ್ಗಳಲ್ಲಿ ಒಂದಾದ ರಷ್ಯಾಗೂ ಮತ್ತು ಭಾರತಕ್ಕೂ ಹಲವಾರು ದಶಕಗಳ ಸ್ನೇಹದ ನಂಟಿದೆ. ಭಾರತ ರಷ್ಯಾವನ್ನ ತನ್ನ ಮಿತ್ರ ಎಂದೇ ಪರಿಗಣಿಸಿದೆ. ಇದೇ ರೀತಿ ರಷ್ಯಾ ಸರ್ಕಾರ ಹಾಗೂ ಅಲ್ಲಿನ ಜನರು ಕೂಡ ಭಾರತವನ್ನ ತಮ್ಮ ಆಪ್ತ ಮಿತ್ರ ಎಂದೇ ಪರಿಗಣಿಸಿದ್ದಾರೆ. ಇತ್ತೀಚೆಗೆ ರಷ್ಯಾದಲ್ಲಿ ನಡೆದ ಸರ್ವೆಗಳಲ್ಲಿ ಭಾರತವನ್ನ ರಷ್ಯಾದ ಅಗ್ರ 3ರಲ್ಲಿರುವ ಆಪ್ತ ಮಿತ್ರ ಅಂತ ಜನರು ಅಭಿಪ್ರಾಯ ಪಟ್ಟಿದ್ದಾರೆ. ಹಾಗೇನೆ ಬ್ರಿಟನ್, ಫ್ರಾನ್ಸ್ ಹಾಗೂ ಜರ್ಮನಿಗಳನ್ನ ಅಗ್ರ ವೈರಿಗಳೆಂದು ಭಾವಿಸಿದ್ದಾರೆ.